ನಮಸ್ಕಾರ. ಈಗ ನಾನು ಫಾರಿನ್ ಎಕ್ಸ್ಚೇಂಜ್ದು ಸೆಕೆಂಡ್ ಯೂನಿಟಲ್ಲಿರೋದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿನ ಏನು ಮಾಡ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೀವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿನ ಏನು ಮಾಡಿದ್ರಿ, ಎಕನಾಮಿಕ್ಸಲ್ಲಿ ಕೂಡ ಸ್ಟಡಿ ಮಾಡಿದ್ರಿ. ಇದನ್ನೇ ಏನು ಮಾಡ್ತಿದ್ದೀನಿ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ. ಇದು ಇಂಪಾರ್ಟೆಂಟ್ ಇದೆ. 5 ಮಾರ್ಕ್ಸ್ಗೆ ಮತ್ತು 15 ಮಾರ್ಕ್ಸ್ಗೆ ಏನು ಬರುತ್ತೆ, ಕ್ವಶನ್ಸ್ ಬರುತ್ತೆ. ಥಿಯರಿನೂ ಕೇಳ್ಬೋದು ನಿಮಗೆ, ಪ್ರಾಬ್ಲಮೆಟಿಕ್ ಪಾರ್ಟಲ್ಲೂ ಕೂಡ ಏನು ಮಾಡ್ಬೋದು, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಆಯಿತಾ? ಈಗ ಫಸ್ಟ್ ನೋಡಿ, ಇಂಟ್ರೊಡಕ್ಷನ್. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿನ ಏನು ಮಾಡಿದ್ದಾರೆ, ಗಾಸ್ಟವ್ ಕ್ಯಾಸಲ್ ಅನ್ನೋರು ಪಬ್ಲಿಷ್ ಮಾಡಿದ್ದಾರೆ. ಅದು 1918ನಲ್ಲಿ. ಈ ಥಿಯರಿಯಲ್ಲಿ 2 ವರ್ಷನ್ಸ್ ಬರುತ್ತೆ ನಿಮಗೆ. ಫಸ್ಟ್ ಒನ್ ಅಬ್ಸಲ್ಯೂಟ್ ವರ್ಷನ್, ಮತ್ತೊಂದು ಸೆಕೆಂಡ್ ಒನ್ ಇರೋದು ರಿಲೇಟಿವ್ ವರ್ಷನ್. ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿನ ಯಾಕೆ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನಾವು ಫಾರಿನ್ ಎಕ್ಸ್ಚೇಂಜಲ್ಲಿ ಅಂದರೆ ಫಾರಿನ್ ಟ್ರೇಡಲ್ಲಿ ಡಿಫ್ರೆಂಟ್ ಕರೆನ್ಸೀಸ್ ಜೊತೆಗೆ ಏನು ಮಾಡ್ತಿದ್ದೀವಿ, ನಾವು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಅದು ಇಂಡಿಯಾದಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ಬೇಕಾದರೆ ಬ್ರಿಟನ್ನಲ್ಲಿ ಬೇಕಾದರೆ ಇರ್ಬೋದು. ಏನಿರುತ್ತೆ ಅಲ್ಲಿ ಕರೆನ್ಸಿನ ಏನು ಮಾಡಬೇಕಾಗತ್ತೆ, ನಾವು ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆ ಕರೆನ್ಸೀಸ್ಗೆ. ಇಲ್ಲಿ ಏನು ಮಾಡ್ತೀವಿ, ಆ ಎಕ್ಸ್ಚೇಂಜ್ ರೇಟನ್ನು ನಾವು ಯಾವ ರಿಲೇಷನ್ಶಿಪ್ ಬೇಸಲ್ಲಿ ಅದನ್ನು ಡಿಟರ್ಮೈನ್ ಮಾಡಬೇಕನ್ನೋದನ್ನು ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಕೆಂಡ್ ಪ್ಯಾರದಲ್ಲಿ. ಅವ್ರು ಏನು ಡಿಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಅವ್ನು ಏನು ಡಿಸ್ಕ್ರೈಬ್ ಮಾಡಿದಾನೆ ಅಂತ ಹೇಳಿದ್ರೆ ಅವ್ನ ಥಿಯರಿಯಲ್ಲಿ, ಹಿ ಡಿಸ್ಕ್ರೈಬ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಎವರೇಜ್ ಪ್ರೈಸ್ ಲೆವೆಲ್ಸ್ ಆ್ಯಂಡ್ ಇಟ್ಸ್ ಎಕ್ಸ್ಚೇಂಜ್ ರೇಟಸ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ದ ಲಾ ಆಫ್ ಒನ್ ಪ್ರೈಸ್. ಇಲ್ಲಿ ಲಾ ಆಫ್ ಒನ್ ಪ್ರೈಸ್ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಒಂದು ಪೆನ್ನಿಗೆ 10 ರೂಪಾಯಿ ಇದ್ದರೆ, ಅದೇ ಸೇಮ್ ಪೆನ್ನಿಗೆ ಅಮೇರಿಕಾದಲ್ಲೂ ಕೂಡ 10 ರೂಪಾಯಿ ಇದ್ದರೆ ಏನಾಗುತ್ತೆ, ಇದು ಲಾ ಆಫ್ ಒನ್ ಪ್ರೈಸ್ ಆಗುತ್ತೆ. ಅಂದರೆ ಲಾ ಆಫ್ ಒನ್ ಪ್ರೈಸ್ ಬೇಸಲ್ಲಿ, ಅಂದರೆ ಆ ಒಂದು ಪ್ರೈಸ್ ಬರೋ ತನಕ ಏನೇನು ರೂಟ್ಸ್ ಬರುತ್ತಲ್ಲ, ಆ ರೂಟ್ಸ್ ಬೇಸಲ್ಲಿ ನಾವು ಎಕ್ಸ್ಚೇಂಜ್ ರೇಟನ್ನು ಏನು ಮಾಡ್ತೀವಿ, ಡಿಟರ್ಮೈನ್ ಮಾಡಿ ಅದನ್ನು ಅಲ್ಲಿ ರಿಲೇಷನ್ಶಿಪ್ಸನ್ನು ಡೆವಲಪ್ ಮಾಡಿದರೆ ಅದೇನಾಗುತ್ತೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿಗೆ ರಿಲೇಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪರ್ಚೇಸಿಂಗ್ ಪವರ್ ಆಫ್ ಅ ಕರೆನ್ಸಿ ಈಸ್ ಡಿಟರ್ಮೈನ್ಡ್ ಬೈ ದ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಕ್ಯಾನ್ ಬಿ ಪರ್ಚೇಸ್ಡ್ ವಿತ್ 1 ಯೂನಿಟ್ ಆಫ್ ದಟ್ ಕರೆನ್ಸಿ. ಪರ್ಚೇಸಿಂಗ್ ಪವರ್ ಆಫ್ ಏನು ಕರೆನ್ಸಿ ಅಂತ ಹೇಳಿದ್ರೆ, ನಾವು 1 ರೂಪಾಯಲ್ಲಿ ಏನು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಏನು ಮಾಡ್ತಿದ್ದೀವಿ, ಪರ್ಚೇಸ್ ಮಾಡಲಿಕ್ಕಾಗುತ್ತೆ. ಅದನ್ನು ಡಿಟರ್ಮೈನ್ ಮಾಡೋದು ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಆಫ್ ಕರೆನ್ಸಿ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಇಫ್ ದೆರ್ ಈಸ್ ಮೋರ್ ದೆನ್ ಒನ್ ಕರೆನ್ಸಿ, ಇಟ್ ಈಸ್ ಫೇರ್ ಆ್ಯಂಡ್ ಇಕ್ವಿಟೇಬಲ್ ದಟ್ ದ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ದೀಸ್ ಕರೆನ್ಸೀಸ್ ಪ್ರೊವೈಡ್ ದ ಸೇಮ್ ಪರ್ಚೇಸಿಂಗ್ ಪವರ್ ಆಫ್ ಈಚ್ ಕರೆನ್ಸಿ. ಇದೇ ನಾವು ಪರ್ಚೇಸಿಂಗ್ ಪವರ್ನ 2 ಕರೆನ್ಸಿಯಲ್ಲಿ ನಾವು ಡಿಟರ್ಮೈನ್ ಮಾಡಬೇಕಂತ ಹೇಳಿದ್ರೆ, ಇಂಡಿಯನ್ದಲ್ಲಿ 50 ರೂಪಾಯಿ ಅನ್ನು ಏನು ಮಾಡ್ತೀವಿ, $1ಗೆ ನಾವು ಕಂಪೇರ್ ಮಾಡಿದ್ರೆ, US $1ಗೆ ಕಂಪೇರ್ ಮಾಡಿದ್ರೆ, ನಾವು 50 ರೂಪಾಯಲ್ಲಿ ಏನು ಪರ್ಚೇಸ್ ಮಾಡ್ತೀವಲ್ಲ ಅದನ್ನೇನು ಮಾಡ್ತಾರೆ ಅವರು, ಅಮೇರಿಕಾದಲ್ಲಿ $1 ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಇದೇ ರಿಲೇಷನ್ ಏನಿರುತ್ತೆ ಆ ಕರೆನ್ಸಿಯಲ್ಲಿ ಇರುತ್ತೆ. ಇಟ್ ಈಸ್ ಕಾಲ್ಡ್ ಪರ್ಚೇಸಿಂಗ್ ಪವರ್ ಪ್ಯೂರಿಟಿ. ಇದೇನಾಗುತ್ತೆ ಅಂತ ಹೇಳಿ, ಅಲ್ಲಿ ಎಕ್ಸ್ಚೇಂಜ್ ರೇಟನ್ನು ನಾವು ಏನು ಡಿಟರ್ಮೈನ್ ಮಾಡ್ತೀವಲ್ಲ ಅದೇನಾಗುತ್ತೆ, ಪರ್ಚೇಸಿಂಗ್ ಪವರ್ ಪ್ಯೂರಿಟಿ. ಅಂದರೆ ಇಂಡಿಯಾದಲ್ಲೂ 50 ರೂಪಾಯಿ, ಫಾರಿನಲ್ಲೂ 50 ರೂಪಾಯಿ. ನೆಕ್ಸ್ಟ್ ನೋಡಿ, ವೆನ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ 2 ಕರೆನ್ಸೀಸ್ ಈಸ್ ಡಿಟರ್ಮೈನ್ಡ್ ಬಿ ದ ರಿಲೇಟಿವ್ ಪ್ರೈಸಿಂಗ್ ಪವರ್ ಆ್ಯಸ್ ರಿಸಲ್ಟೆಡ್ ಇನ್ ದ ಪ್ರೈಸ್ ಲೆವೆಲ್ಸ್ ಎಕ್ಸ್ಪ್ರೆಸ್ಡ್ ಇನ್ ಡೊಮೆಸ್ಟಿಕ್ ಕರೆನ್ಸಿ ಇನ್ 2 ಕಂಟ್ರೀಸ್ ಈಸ್ ಕಾಲ್ಡ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳಿದ್ರೆ, ನಾವು ಡಿಫ್ರೆಂಟ್ 2 ಕಂಟ್ರೀಸ್ದು ಕರೆನ್ಸಿ ಎಕ್ಸ್ಚೇಂಜ್ ರೇಟನ್ನು ನಾವು ಏನು ಮಾಡ್ತೀವಿ, ಒಂದು ಡೊಮೆಸ್ಟಿಕ್ ಕಂಪನಿಯ ಕರೆನ್ಸಿ ಜೊತೆಗೆ ಕಂಪೇರ್ ಮಾಡ್ತೀವಿ, ಮತ್ತು ಅದನ್ನು ಏನು ಮಾಡ್ತೀವಿ, ಅಲ್ಲಿನ ಪ್ರೈಸ್ ಲೆವೆಲ್ಸ್ಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನು ಏನಂತ ಕರಿತೀವಿ, ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ಅಂದರೆ ನಾವು ಇಂಡಿಯಾದಲ್ಲಿ ರೈಸ್ 50 ರೂಪಾಯಿಗೆ kg ಆಗಿದ್ದರೆ, ಅದೇ ಸೇಮ್ ರೈಸ್ US ಅಲ್ಲಿ 60 ರೂಪೀಸ್ಗೆ kg ಆಗಿದ್ದರೆ, ಇದನ್ನೇನು ಮಾಡ್ತೀವಿ, ನಾವು ಒಂದು ಫಿಕ್ಸ್ ಎಕ್ಸ್ಚೇಂಜ್ ರೇಟಿಗೆ ಏನು ಮಾಡ್ತೀವಿ, 2 ಕಂಟ್ರಿಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತೀವಿ. ಇಂಥ ಏನು ನಾವು ಪ್ರೈಸನ್ನು ಏನು ಮಾಡ್ತೀವಿ, ಆ ಕರೆನ್ಸಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದನ್ನೇನಂತ ಕರಿತೀವಿ, ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಈ ಥಿಯರಿಯಲ್ಲಿ
Changes in the exchange rate are explained by relative changes in the purchasing power of the currencies caused by inflation in the respective countries. ಈ ಎಕ್ಸ್ಚೇಂಜ್ ರೇಟ್ ಅನ್ನೋದು ನಾವು ಯಾವ ಬೇಸಲ್ಲಿ ರಿಲೇಷನ್ಶಿಪ್ನ ಡೆವಲಪ್ ಮಾಡ್ತೀವಲ್ಲ ಅದಕ್ಕೆ ಇನ್ಫ್ಲೇಷನ್ ಕೂಡ ಏನಿರುತ್ತೆ, ಒಂದು ರೀಸನ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಕಂಟ್ರಿದು ಇನ್ಫ್ಲೇಷನ್ ರೇಟ್ ಏನಿರುತ್ತಲ್ಲ ಅದು ಟೈಮ್ ಟು ಟೈಮ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇಕನಾಮಿಕ್ ಕಂಡೀಷನ್ಸ್ ಮೇಲೆ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜಿಂಗ್ ಕಂಡೀಷನ್ಸಲ್ಲಿ ನಿಮಗೆ ಏನು ಇನ್ಫ್ಲೇಷನ್ಸ್ ಇರುತ್ತಲ್ಲ ಅದು ಕೂಡ ಏನು ಮಾಡುತ್ತೆ, ಆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡುತ್ತೆ. ಆ ಬೇಸಲ್ಲಿ ಕೂಡ ಏನಾಗುತ್ತೆ, ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈ ಥಿಯರಿ ಪ್ರಕಾರ ನಾವು ಏನನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಚೇಂಜಸ್ ಇನ್ ರಿಲೇಟಿವ್ ಇನ್ಫ್ಲೇಷನ್ ಬಿಟ್ವೀನ್ ಟೂ ಕಂಟ್ರೀಸ್ ಮಸ್ಟ್ ಕಾಸ್ಟ್ ಅ ಚೇಂಜ್ ಇನ್ ರೇಟ್ ಟು ಕೀಪ್ ದ ಪ್ರೈಸ್ ಆಫ್ ಗುಡ್ಸ್ ಇನ್ ಟೂ ಕಂಟ್ರೀಸ್ ಸಿಮಿಲರ್. ನಾವೇನು ಮಾಡ್ತೀವಿ, ಇನ್ಫ್ಲೇಷನ್ ಎರಡು ಕಂಟ್ರಿಯಲ್ಲಿ ಸೇಮ್ ಟೈಪ್ ಆಫ್ ರಿಲೇಟಿವ್ ಇನ್ಫ್ಲೇಷನ್ಸ್ ಇದ್ದರೆ ಆ ಎರಡೂ ಕಂಟ್ರಿಯಲ್ಲಿ ಕೂಡ ಏನಿರುತ್ತೆ, ಪ್ರೈಸಲ್ಲಿ ಕೂಡ ಏನಿರುತ್ತೆ, ಸಿಮಿಲಾರಿಟೀಸ್ನ ನಾವು ನೋಡಲಿಕ್ಕಾಗುತ್ತೆ. ಅಂದರೆ ಇಂಡಿಯಾದಲ್ಲಿ ಕೂಡ ಇನ್ಫ್ಲೇಷನ್ ಸೇಮ್ ಇದೆ, ಅಮೇರಿಕಾದಲ್ಲಿ ಕೂಡ ಇನ್ಫ್ಲೇಷನ್ ಸೇಮ್ ಇದೆ ಅಂತ ಹೇಳಿದ್ರೆ ನಾವು ಒಂದು ಏನು ಕಮಾಡಿಟಿನ ಕಂಪೇರ್ ಮಾಡಿದ್ರೆ ಅದು ಏನು ಮಾಡುತ್ತೆ, ಸೇಮ್ ಪ್ರೈಸನ್ನು ಏನು ಮಾಡುತ್ತೆ, ಎರಡೂ ಕಂಟ್ರೀಸಲ್ಲಿ ತೋರಿಸುತ್ತೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎರಡು ವರ್ಷನ್ ಇದೆ ಅಂತ ಹೇಳಿದ್ವಿ. ಅದರಲ್ಲಿ ಫಸ್ಟ್ ಒನ್ ಯಾವುದು, ಅಬ್ಸಲ್ಯೂಟ್ ವರ್ಷನ್, ಸೆಕೆಂಡ್ ಒನ್ ಯಾವುದು, ರಿಲೇಟಿವ್ ವರ್ಷನ್. ಈ ಎರಡು ವರ್ಷನ್ಸ್ನ ಏನು ಮಾಡ್ತಿದ್ದೀನಿ ನಾನು ನೆಕ್ಸ್ಟಲ್ಲಿ ಏನು ಮಾಡ್ತಿದ್ದೀನಿ, ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ನನಗೆ ನೋಟ್ ಕೊಟ್ಟಿಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೆ, ಆಯಿತಾ. ನಾಳೆಗೆ ನಿಮಗೆ ಅಬ್ಸಲ್ಯೂಟ್ ಮತ್ತು ರಿಲೇಟಿವ್ ವರ್ಷನ್ನ ಏನು ಮಾಡ್ತೆ, ವಿಡಿಯೋ ಸೆಂಡ್ ಮಾಡ್ತೆ. ಥ್ಯಾಂಕ್ ಯು.